ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಸೆಪ್ಟೆಂಬರ್ 9. ಎಲ್.ಎನ್. ಜಿ. ವೈಟ್ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 253ನೇ ಪುಟ. ಶೀರ್ಷಿಕೆ: ದೇವರು ತನ್ನ ಪ್ರೀತಿಯನ್ನು ನಮ್ಮಲ್ಲಿ ತುಂಬುತ್ತಾನೆ. ಈ ದಿನದ ಸತ್ಯವೇದದ ವಾಕ್ಯ: ಆದರೆ ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕಿಡತಕ್ಕದ್ದು, ಹೀಗೆ ಅವೆರಡೂ ಭದ್ರವಾಗಿರುವವು. ಲೂಕ 5ನೇ ಅಧ್ಯಾಯ 38ನೇ ವಚನ. ಯೇಸುವಿನಲ್ಲಿರುವಂತಹ ಸತ್ಯವನ್ನು ಇತರರಿಗೆ ಪ್ರಕಟಿಸಲಿಕ್ಕಾಗುವಂತೆ ನಾವು ಸತ್ಯವನ್ನು ತಿಳಿದುಕೊಳ್ಳಲು, ಗೌರವಿಸಲು, ಗ್ರಹಿಸಿಕೊಳ್ಳಲು ಶ್ರದ್ಧೆಯಿಂದ ಪ್ರಯತ್ನಿಸಬೇಕು. ನಮ್ಮ ಸ್ವಂತ ಆತ್ಮಗಳ ಸರಿಯಾದ ಮೌಲ್ಯದ ಅಂದಾಜನ್ನು ನಾವು ಹೊಂದಿರಬೇಕು. ಆಗ ನಾವು ಈಗ ಇರುವಂತೆ ನಮ್ಮ ಜೀವನ ಕ್ರಮದ ಬಗ್ಗೆ ಅಜಾಗರೂಕರಾಗಿ ಮೈಮರೆಯುತ್ತಿರಲಿಲ್ಲ. ದೇವರ ಮಾರ್ಗವನ್ನು ತಿಳಿಯಲು ನಾವು ಅತ್ಯಂತ ಶ್ರದ್ಧೆಯಿಂದ ಹುಡುಕುತ್ತಿದ್ದೆವು ಮತ್ತು ಕ್ರಿಸ್ತನ ರೂಪಕ್ಕೆ ಹೋಲಿಕೆಯಾಗುವಂತೆ ನಾವು ರೂಪುಗೊಳ್ಳಬೇಕು, ಕ್ರಿಸ್ತನ ಮನಸ್ಸನ್ನು ನಾವು ಹೊಂದಬೇಕು ಎಂಬುದು ನಮ್ಮ ನಿತ್ಯದ ಪ್ರಾರ್ಥನೆಯಾಗಿರುತ್ತಿತ್ತು. ಯೇಸುವನ್ನೇ ನೋಡುತ್ತಾ, ಆತನ ಪ್ರೀತಿಯ ಸೌಂದರ್ಯವನ್ನು ನೋಡುತ್ತಾ, ನಮ್ಮ ಕಣ್ಣುಗಳನ್ನು ಆತನ ಮೇಲೆ ಸ್ಥಿರವಾಗಿ, ದೃಢವಾಗಿ ದೃಷ್ಟಿಸುವುದರಿಂದ ನಾವು ಆತನ ರೂಪಕ್ಕೆ ಮಾರ್ಪಡುತ್ತೇವೆ. ಅಂತ್ಯವು ಸಮೀಪದಲ್ಲಿದೆ. ಒಂದೇ ಒಂದು ಕ್ಷಣವನ್ನು ಕಳೆದುಕೊಳ್ಳುವ ಸಮಯವು ನಮ್ಮಲ್ಲಿ ಇಲ್ಲ. ಸಭೆಗಳ ಮುಂದೆ, ಈ ಲೋಕದ ಮುಂದೆ ಯೇಸು ಕ್ರಿಸ್ತನನ್ನು ತರುವಂತಹ ಬೆಳಕು ದೇವರ ಮಕ್ಕಳಿಂದ ಸ್ಪಷ್ಟವಾದ ಮತ್ತು ವಿಭಿನ್ನವಾದ ಕಿರಣಗಳ ಮೂಲಕ ಬೆಳಗುತ್ತದೆ. ದೇವರು ಮನುಷ್ಯರಿಗೆ ತಿಳಿಸಿರುವ ಸತ್ಯದ ಬೆಳಕನ್ನು ಸಂತೋಷದಿಂದ ಸ್ವೀಕರಿಸುವವರ ಆತ್ಮಗಳು ವಾಹಿನಿಗಳಾಗಿ, ಸಾಧನಗಳಾಗಿ ಉಪಯೋಗವಾಗಬೇಕು. ಇಂತಹವರು ಈ ಲೋಕಕ್ಕೆ ಸತ್ಯದ ಜ್ಞಾನವನ್ನು ತಿಳಿಸುವ ದೇವರ ಕಾರ್ಯಭಾರಿಗಳಾಗಿರುತ್ತಾರೆ. ಕ್ರಿಸ್ತನ ಕೃಪೆಯಿಂದ ಅವರು ಹೊಸ ಬುದ್ದಲಿಗಳಾದರೆ, ಆತನು ಅದರಲ್ಲಿ ಹೊಸದಾದ ದ್ರಾಕ್ಷಾರಸವನ್ನು ತುಂಬುತ್ತಾನೆ. ಅವರಿಗೆ ದೇವರು ಹೆಚ್ಚುವರಿ ಬೆಳಕನ್ನು ನೀಡುತ್ತಾನೆ. ಹಳೆಯ ಸತ್ಯಗಳು ಪುನಶ್ಚೇತನಗೊಳ್ಳುತ್ತದೆ ಮತ್ತು ಸತ್ಯದ ಚೌಕಟ್ಟಿನ ಒಳಗೆ ಅದನ್ನು ಮರುಸ್ಥಾಪಿಸಲಾಗುತ್ತದೆ ಮತ್ತು ಕೆಲಸಗಾರರು ಎಲ್ಲಿಗೇ ಹೋದರೂ ಅವರು ಜಯಶಾಲಿಗಳಾಗುತ್ತಾರೆ. ದೋಷ, ತಪ್ಪು ಎಂಬ ಕಸದ ಕೆಳಗೆ ಅಡಗಿರುವ ಸತ್ಯಗಳನ್ನು ಹುಡುಕಲು ಅವರು ಕ್ರಿಸ್ತನ ಪ್ರತಿನಿಧಿಗಳಾಗಿ ಸತ್ಯವೇದವನ್ನು ಓದಬೇಕು. ಸ್ವೀಕರಿಸಿದ ಪ್ರತಿಯೊಂದು ಬೆಳಕಿನ ಕಿರಣವನ್ನು ಇತರರಿಗೆ ತಿಳಿಸಬೇಕು. ಕ್ರಿಸ್ತನು ನಮ್ಮ ನೀತಿಯಾಗಿರುವುದರಿಂದ ಒಂದು ಆಸಕ್ತಿಯು ಮತ್ತೊಂದನ್ನು ಮೀರಿಸುತ್ತದೆ, ಒಂದು ವಿಷಯವು ಮತ್ತೊಂದನ್ನು ನುಂಗುತ್ತದೆ. ನಾನು ಲೋಕದಲ್ಲಿ ಪ್ರೀತಿ, ನೀತಿ, ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಪ್ರೀತಿ, ನೀತಿ, ನ್ಯಾಯಗಳೇ ನನಗೆ ಆನಂದವೆಂದು ಯೆಹೋವನು ಅನ್ನುತ್ತಾನೆ. ಇದನ್ನು ತಾನೇ ನಮ್ಮ ಎಲ್ಲ ಸಭೆಗಳಲ್ಲಿ ತರಬೇಕಾಗಿದೆ. ಪ್ರತಿಯೊಂದು ಆತ್ಮವು ಮೊದಲ ಪ್ರೀತಿಯ ಕಡೆಗೆ ತಿರುಗಬೇಕೆಂದು ದೇವರು ಬಯಸುತ್ತಾನೆ. ಪ್ರತಿಯೊಬ್ಬರೂ ನಂಬಿಕೆ, ಪ್ರೀತಿ ಎಂಬ ಚಿನ್ನವನ್ನು ಹೊಂದಬೇಕು ಎಂದು ಆತನು ಬಯಸುತ್ತಾನೆ. ಯಾಕಂದರೆ ಅವರು ಆ ನಿಧಿಯಿಂದ ತೆಗೆದು ಅಗತ್ಯವಿರುವ ಇತರರಿಗೆ ತಿಳಿಸಲು ಅವರಿಗೆ ಸಾಧ್ಯವಾಗುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.